ನಿನ್ನೆ ಅಷ್ಟೇ ಟಾಕ್ಸಿಕ್ ಸಿನಿಮಾದ ಆಲ್ಬಮ್ಸ್ಗಳು ರಿಲೀಸ್ ಆಗಿದ್ದಾವೆ. ಆರದ ಗಾಯ ಈ ಒಂದು ಸಾಂಗ್ ಅಲ್ಲೂ ಕೂಡ ಅವರ ಒಂದು ಮಾಡ್ಯುಲೇಷನ್ ಏನಿದೆ ತುಂಬಾ ಡಿಫ್ರೆಂಟ್ ಆಗಿದ್ದು. ಯಶ್ ಅವರಿಗೆ ಅವರ ಆರಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಸಾಂಗ್ ಹೀಸ್ ಆರಾ ಹಿಟ್ಸ್ ಯು. ಹೀಸ್ ಆರಾ ಹಿಟ್ಸ್ ಯು ಅನ್ನೋ ಸಾಂಗ್ ಅನ್ನ ಬರ್ದಿರುವಂತದ್ದು ಆರಾ ಉಡುಪಿ ಅವರು. ನನ್ನ ಪ್ರಕಾರ ಈ ಒಂದು ಸಾಂಗ್ ಏನಿದೆ ಟಿಕೆಟ್ ಅನ್ನೋ ಪಾತ್ರಕ್ಕೆ ಅಂತ ಅನಿಸ್ತದೆ. ಯಶ್ ಅವರಿಗೆ ರಾಕಿ ಬಾಯ್ ಅನ್ನೋ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಇದನ್ನು ಕೊಟ್ಟಿದ್ದೆ ರವಿ ಬಸ್ರೂರ್ ಅವರು. ಯಶ್ ಮತ್ತೆ ರವಿ ಬಸ್ರೂರ್ ಕಾಂಬನ್ನ ಹಿಟ್ ಕಾಂಬೋ ಅಂತ ಅದಕ್ಕೇನೆ ಹೇಳೋದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಹರ್ಷಿತಾ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ಸಿನಿಮಾದ ಸರಣಿ ಎಪಿಸೋಡ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ನಿನ್ನೆ ಅಷ್ಟೇ ಟಾಕ್ಸಿಕ್ ಸಿನಿಮಾದ ಆಲ್ಬಮ್ಸ್ಗಳು ರಿಲೀಸ್ ಆಗಿದ್ದಾವೆ. ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಡಿಫ್ರೆಂಟ್ ಲೇಯರ್ನ ಹೊಂದಿರುವಂತಹ ಒಂದು ಸಾಂಗ್ಗಳನ್ನ ನಾವು ನೋಡ್ತಾ ಹೋಗಿದ್ದೇವೆ. ಪೂರ್ತಿ ಆಲ್ಬಮಲ್ಲಿ ನಾವು ಹೆಚ್ಚಾಗಿ ಕಂಡಿದ್ದು ಯೋಗರಾಜ್ ಭಟ್ ಅವರ ಒಂದು ಲಿರಿಕ್ಸ್, ಅದರ ಜೊತೆಗೆ ವಿಶಾಲ್ ಮಿಶ್ರಾ ಅವರ ಧ್ವನಿ. ಈ ಒಂದು ಎರಡು ಕಾಂಬೋ ಏನಿದೆ ಮೋಸ್ಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಬಟ್ ಅಲ್ಟಿಮೇಟ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಸಾಂಗ್ಗಳು ಬಂದಿದ್ದಾವೆ. ಮೊದಲನಾಗಿ ಇದಕ್ಕಿಂತ ಮುಂಚೆ ತಬಾಹಿ ಸಾಂಗ್, ಅದರ ಜೊತೆಗೆ ಮನಮೋಹಕ ಸಾಂಗ್, ಎರಡು ಸಾಂಗ್ಗಳು ಕೂಡ ರಿಲೀಸ್ ಆಗಿತ್ತು. ಸೊ ಒಂದೊಂದು ಸಾಂಗ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ತಬಾಹಿ ಸಾಂಗ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಾಂಗ್ ಅನ್ನ ಯೋಗರಾಜ್ ಭಟ್ ಅವರು ಬರ್ದಿದ್ದಾರೆ. ಪ್ರತಿಯೊಂದು ಲಿರಿಕ್ಸ್ ಕೂಡ ಅಷ್ಟೇ, ಒಂದೊಂದು ಲೈನ್ ಕೂಡ ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ ಅಂತಾನೆ ಹೇಳ್ಬೋದು. ಆಕ್ಚುಲಿ ಯೋಗರಾಜ್ ಭಟ್ ಅವರ ಒಂದು ಲಿರಿಕ್ಸ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ನಾವು ಸ್ಯಾಂಡಲ್ವುಡ್ ಅಲ್ಲಿ ಎಷ್ಟೋ ಸಾಂಗ್ಗಳಿದ್ದಾವೆ. ಅವರು ಒಂದು ಪದಗಳಲ್ಲಿ ಆಟ ಆಡ್ತಾರಲ್ಲ, ತುಂಬಾ ಡಿಫ್ರೆಂಟ್ ಆಗಿದೆ. ಜನಗಳಿಗೆ ಈಸಿಯಲ್ಲಿ ಅಂದ್ರೆ ಅರ್ಥ ಆಗೋದಕ್ಕಿಂತ ಹೆಚ್ಚಾಗಿ ತುಂಬಾ ಈಸಿಯಲ್ಲಿ ಆ ಒಂದು ವರ್ಡ್ಸ್ ಅಲ್ಲಿ ಆಟ ಆಡ್ತಾರೆ. ಅದು ಬಹಳಷ್ಟು ಜನಕ್ಕೆ ತುಂಬಾ ಇಷ್ಟ. ಸೊ ಈ ಒಂದು ತಬಾಯಿ ಸಾಂಗ್ ಅಲ್ಲೂ ಕೂಡ ಅಷ್ಟೇ, ಎಲ್ಲ ಮಿತಿ ಮೀರಿ ಹೋಗೋಣ ಬಾ, ಎಲ್ಲಾ ಗಡಿ ದಾಟಿ ನೋಡೋಣ ಬಾ. ಏನಂದ್ರೆ ಒಂದೊಂದು ಲೈನ್ ಕೂಡ ಅಷ್ಟೇ, ಆ ಒಂದು ಮೀನಿಂಗ್ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಎಸ್ಪೆಷಲಿ ತಬಾಯಿ ಸಾಂಗ್ ಅಂತ ಹೇಳಿದ್ರೆ, ಆ ಒಂದು ತಬಾಯಿ ಅಂದ್ರೆ ಅರ್ಥನೇ ಡಿಸ್ಟ್ರಕ್ಷನ್ ಅಂತ. ಐ ವಿಲ್ ಡೂ ಎನಿಥಿಂಗ್ ಫಾರ್ ಯು ಅನ್ನೋ ರೀತಿ ಇರುವಂತಹ ಸಾಂಗ್. ಅದರಲ್ಲೂ ಕೂಡ ವಿಶಾಲ್ ಮಿಶ್ರಾ ಅವರ ಒಂದು ವಾಯ್ಸ್, ವಿಶಾಲ್ ಮಿಶ್ರಾ ಅವರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಈ ಒಂದು ಸಾಂಗ್ ಅಲ್ಲಿ ಎಸ್ಪೆಷಲಿ ಅವರ ಒಂದು ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ಅಂದ್ರೆ ಆ ಒಂದು ವಾಯ್ಸ್ ಮಾಡ್ಯುಲೇಷನ್ ಅಲ್ಲಿ ಗೊತ್ತಾಗುತ್ತೆ ಈ ಸಾಂಗ್ಗೆ ಬೇಕಾಗಿರುವಂತಹ ಪೊಸೆಸಿವ್ನೆಸ್ ಆಗಿರ್ಬೋದು, ಅಗ್ರೆಷನ್ ಆಗಿರ್ಬೋದು, ಅದು ಕೇಳುತ್ತೆ ನಮಗೆ. ಅದಾದ್ಮೇಲೆ ಬಂದಿರುವಂಥದ್ದು ಮನಮೋಹಕ ಸಾಂಗ್. ಈ ಒಂದು ಸಾಂಗ್ ಅಲ್ಲಿ ತಾರಾ ಸುತಾರಿಯಾ ಅವರ ಜೊತೆ ಯಶ್ ಅವರು ಕಾಣಿಸ್ಕೊಂಡಿರುವಂಥದ್ದು. ಈ ಸಾಂಗ್ ಕೂಡ ಲಿರಿಕ್ಸ್ ಕೂಡ ಅಷ್ಟೇ ಪ್ರಮೋದ್ ಮರವಂತೆ ಅವರು ಬರೆದಿರುವಂತಹ ಒಂದು ಸಾಂಗ್. ಈ ಒಂದು ಸಾಂಗ್ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಎಸ್ಪೆಷಲಿ ನನಗೆ ಆ ಒಂದು ಸಾಂಗ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಸ್ಟಾನ್ಸ ತುಂಬಾ ಇಷ್ಟ ಆಯ್ತು. ಅದುವೇ ಅಂತರಾಳ ಅಲೆದಾಡುತ್ತಿದೆ ತಾತನಗೇನೆ ಹಾಕಿ ಸವಾಲು, ಆ ನೆನಪು ಕೊಡು ಖುಷಿನೇ ವಿಷ, ನಾ ಕಾದಾಡುತ್ತ ನಿಂತೆ ನನ್ನ ಜೊತೆ ಅಂತ. ಅಂದ್ರೆ ಎಂತರ ತುಂಬಾ ಡಿಫ್ರೆಂಟ್ ಆಗಿ ಆ ಒಂದು ಲಿರಿಕ್ಸ್ ನ ಬರ್ತಿದ್ದಾರೆ. ಪ್ರಮೋದ್ ಮರವಂತೆ ಕೂಡ ಅಷ್ಟೇ ತುಂಬಾ ಒಳ್ಳೆಯ ಲಿರಿಕ್ಸಿಸ್ಟ್ ಕೂಡ ಹೌದು. ಅದ್ರ ಜೊತೆಗೆ ನಾವು ಮತ್ತೊಂದು ಸಾಂಗ್ ನ ನೋಡ್ತೀವಿ, ಅದುವೇ ಆರದ ಗಾಯ. ನಿನ್ನೆ ಅಷ್ಟೇ ಈ ಒಂದು ಸಾಂಗ್ ನ ಕೇಳಿ ಬಹಳಷ್ಟು ಜನ ಹೇಳಿದಷ್ಟೇ ದಿಸ್ ಇಸ್ ಬೆಸ್ಟ್ ಸಾಂಗ್ ಅಂತ. ಯಾಕಂದ್ರೆ ಪ್ರತಿಯೊಂದು ಲೈನ್ ಕೂಡ ಅಷ್ಟೇ. ಈ ಒಂದು ಸಾಂಗ್ ಅನ್ನು ಕೂಡ ಯೋಗರಾಜ್ ಭಟ್ ಅವರು ಬರ್ತಿದ್ದಾರೆ. ಆ ಒಂದು ಸಾಂಗ್ ಅಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಸಾಂಗ್ ಕೂಡ ವಿಶಾಲ್ ಮಿಶ್ರಾ ಅವರ ಹಾಡು ಹೇಳಿದ್ದು. ಅಂದ್ರೆ ನಾವು ತಬಾಯಿಯಲ್ಲಿ ಅವರ ಒಂದು ವಾಯ್ಸ್ ಮಾಡ್ಯುಲೇಷನ್ ನೋಡಿರ್ತೀವಿ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆರದ ಗಾಯ ಈ ಒಂದು ಸಾಂಗ್ ಅಲ್ಲೂ ಕೂಡ ಅವರ ಒಂದು ಮಾಡ್ಯುಲೇಷನ್ ಏನಿದೆ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಸೋಲ್ಫುಲ್ ಆಗಿದೆ ಈ ಒಂದು ಸಾಂಗ್. ಸೊ ಇದ್ರಲ್ಲಿ ನನಗೆ ಬಹಳಷ್ಟು ಇಷ್ಟ ಆಗಿದೆ ಏನು ಅಂತ ಹೇಳಿದ್ರೆ, ಆ ಒಂದು ಸಾಂಗ್ ಹೋಗ್ತಾ ಇರುತ್ತೆ ಬಟ್ ಮಿಡಲ್ ಅಲ್ಲಿ ಆ ಒಂದು ಟ್ರಾನ್ಸಿಷನ್ ಆಡ್ ಮಾಡ್ತಾರೆ, ರ್ಯಾಪ್ ಅನ್ನ ಆಡ್ ಮಾಡ್ತಾರೆ. ಸೊ ಆ ಒಂದು ರ್ಯಾಪ್ ಕೂಡ ಅಷ್ಟೇ, ಆ ಒಂದು ಇಂಗ್ಲಿಷ್ ರ್ಯಾಪ್ ಕೂಡ ನಾನು ಇದರಲ್ಲಿ ಅಬ್ಸರ್ವ್ ಮಾಡಿರೋ ಹಾಗೆ ಇಂಗ್ಲಿಷ್ ಲಿರಿಕ್ಸ್ ಕೂಡ ಅಷ್ಟೇ ತುಂಬಾ ಡೀಪ್ ಆಗಿರುವ ಮೀನಿಂಗ್ ಇರುವಂತಹ ಲಿರಿಕ್ಸ್. ಎಸ್ಪೆಷಲಿ ಆ ಒಂದು ಟ್ರಾನ್ಸಿಷನ್ ಏನಿದೆ ಆರದ ಗಾಯದಲ್ಲಿ ಆಕ್ಚುಲಿ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಕ್ಕಿಲ್ಲ, ಆ ರೀತಿಯ ಒಂದು ಟ್ರಾನ್ಸಿಷನ್ ಇದೆ. ಸೊ ರ್ಯಾಪ್ ಅನ್ನ ಆಡ್ ಮಾಡಿದ್ದಾರೆ. ಅದರ ಜೊತೆಗೆ ನೆಕ್ಸ್ಟ್ ಸಾಂಗ್ ಮಹಾರಾಯ ಸಾಂಗ್ ಕೂಡ ಅಷ್ಟೇ ಒಂದು ಬ್ಯೂಟಿಫುಲ್ ಆಗಿರೋ ಲಿರಿಕ್ಸ್ ಜೊತೆಗೆ ಆ ಒಂದು ಟ್ಯೂನ್ ಮೆಲೋಡಿ ಆಗಿರ್ಬೋದು, ತುಂಬಾ ಕಂಪೋಸ್ ಮಾಡಿರೋ ರೀತಿ ಬಹಳಷ್ಟು ಚೆನ್ನಾಗಿದೆ. ಈ ಒಂದು ಸಾಂಗ್ ಅನ್ನ ಕೂಡ ಜೊನಿತಾ ಗಾಂಧಿ ಅವರು ಹಾಡಿರೋದು. ಅವರ ಆಕ್ಚುಲಿ ಈ ಒಂದು ಸಾಂಗ್ಗೆ ಡಿಫ್ರೆಂಟ್ ಫ್ಲೇವರ್ ಕೊಟ್ಟಿದೆ ಜೊನಿತಾ ಗಾಂಧಿ ಅವರ ಒಂದು ವಾಯ್ಸ್. ಆ ಒಂದು ವಾಯ್ಸ್ ಏನಿದೆ ತುಂಬಾ ಸ್ಮೂತ್ ಆಗಿ ಒಂದು ರೀತಿ ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಅಂತಹ ಒಂದು ಸಾಂಗ್ ಮಹಾರಾಯ. ಅದಾದ್ಮೇಲೆ ಹೀಸ್ ಆರಾ ಹಿಟ್ಸ್ ಯು. ಯಶ್ ಅವರಿಗೆ ಅವರ ಆರಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಸಾಂಗ್ ಹೀಸ್ ಆರಾ ಹಿಟ್ಸ್ ಯು. ಈ ಒಂದು ಸಾಂಗ್ ಅನ್ನ ವಿಶಾಲ್ ಮಿಶ್ರಾ ಅವ್ರ ಜೊತೆಗೆ ಸಂತೋಷ್ ವೆಂಕಿ ಅವ್ರು ಹಾಡಿದ್ದಾರೆ. ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಸಾಂಗ್ ನ ಲಿರಿಕ್ಸ್ ಬರ್ದಿರುವಂತದ್ದು ಆಯ್ರಾ ಉಡುಪಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇದಕ್ಕಿಂತ ಮುಂಚೆ KGF ಅಲ್ಲಿ ಜೋಕೆ ಸಾಂಗ್ ಆಗಿರ್ಬೋದು, ಅದರ ಜೊತೆಗೆ
ರೀಸೆಂಟ್ ಆಗಿ ಬಂದಿರುವಂತಹ ಗ್ರಾಮಾಯಣ ಸಿನಿಮಾದ ಬೆಂಕಿ ಸಾಂಗ್ ಆಗಿರ್ಬೋದು, ಈ ಸಾಂಗ್ ಅಲ್ಲಿ ಅವ್ರು ಹಾಡು ಹೇಳಿದ್ದಾರೆ. ಸೊ ಈ ಒಂದು ಎಸ್ಪೆಷಲಿ ಹೀಸ್ ಆರಾ ಹಿಟ್ಸ್ ಯು ಅನ್ನೋ ಸಾಂಗ್ ಅನ್ನ ಬರ್ದಿರುವಂತದ್ದು ಆಯ್ರಾ ಉಡುಪಿ ಅವರು. ಇದು ಕೂಡ ಬಹಳಷ್ಟು ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಯಶ್ ಅವರ ಒಂದು ಆರಾಗೆ ತಕ್ಕನಾಗಿರುವಂತಹ ಒಂದು ಸಾಂಗ್ ಹೀಸ್ ಆರಾ ಹಿಟ್ಸ್ ಯು. ಬಿಕಾಸ್ ಯಶ್ ಅವರ ಆರಾ ನಿಜವಾಗ್ಲೂ ಅಂದ್ರೆ ಅವರ ಆರನ್ನ ನಾವು ನೋಡಿದೀವಿ. ಅವರ ಕಾನ್ಫಿಡೆನ್ಸ್ ಆಗಿರ್ಬೋದು, ಅವರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು. ದಿಸ್ ಸಾಂಗ್ ಆಕ್ಚುಲಿ ಅವರಿಗೆ ಪರ್ಫೆಕ್ಟ್ ಆಗಿರುವಂತಹ ಸಾಂಗ್. ಆಕ್ಚುಲಿ ಇದಾದ್ಮೇಲೆ ಏನು ರಿಲೀಸ್ ಆಗಿರುವಂತಹ ಒಂದು ಇನ್ನೊಂದು ಸಾಂಗ್ ಅಂತ ಹೇಳಿದ್ರೆ ಪಿಕಾಬು. ಈ ಸಾಂಗ್ ಬಗ್ಗೆ ಮಾತಾಡೋದೇ ಬೇಡ. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಿರುವಂತಹ ಸಾಂಗ್. ನನ್ನ ಪ್ರಕಾರ ಈ ಒಂದು ಸಾಂಗ್ ಏನಿದೆ, ಈ ಒಂದು ಸಾಂಗ್ ಎಸ್ಪೆಷಲಿ ಏನು ಡೆಡಿಕೇಟ್ ಮಾಡಿರುವಂಥದ್ದು ಟಿಕೆಟ್ ಅನ್ನೋ ಪಾತ್ರಕ್ಕೆ ಅಂತ ಅನಿಸ್ತದೆ. ಬಿಕಾಸ್ ಆ ಒಂದು ಲಿರಿಕ್ಸ್ ಆಗಿರ್ಬೋದು, ಪಿಕಾಬು ಆ್ಯಂಡ್ ಯೂಶುವಲಿ ಟಿಕೆಟ್ ಅನ್ನೋ ಒಂದು ಪಾತ್ರ ಕೂಡ ಒಂದು ರೀತಿ ಅದೇ ರೀತಿ ಇದೆ. ಸೊ ಬಹುಶಃ ಈ ಒಂದು ಸಾಂಗ್ ಅವರಿಗೆ ಬರ್ದಿರುವಂಥದ್ದು, ಆ ಒಂದು ಪಾತ್ರಕ್ಕೆ ಬರ್ದಿರುವಂಥದ್ದು ಅಂತ ಅನಿಸ್ತದೆ. ಅದರ ಜೊತೆಗೆ ಈ ಒಂದು ಸಾಂಗ್ ಅಲ್ಲಿ ನನಗೆ ಇನ್ನೊಂದು ಏನು ಶಾಕಿಂಗ್ ಅಂತ ಅನ್ಸಿತ್ತು, ವಿಶಾಲ್ ಮಿಶ್ರಾ ಅವರ ವಾಯ್ಸ್. ಇದರಲ್ಲೂ ಒಂಥರ ಡಿಫ್ರೆಂಟ್ ಆಗಿ ಏನು ಅವರ ವಾಯ್ಸ್ ಇದೆ. ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಅವರು ಈ ರೀತಿಯ ಸಾಂಗ್ಗಳನ್ನ ಕೂಡ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ. ಸೊ ಪಿಕಾಬು ನನಗೆ ನಿನ್ನೆ ರಿಲೀಸ್ ಆಗಿರುವಂತಹ ಹಾಡುಗಳಲ್ಲಿ ಬಹಳಷ್ಟು ಇಷ್ಟ ಆಗಿರುವಂತಹ ಸಾಂಗ್. ಅದ್ರ ಜೊತೆಗೆ ಈ ಒಂದು ಸಾಂಗ್ ಏನಿದೆ ಎಕ್ಸಾಕ್ಟ್ಲಿ ಜೆನ್ಸಿ ಅಂದ್ರೆ ಕಿಡ್ಸ್ಗಳೇನಿದ್ದಾರೆ ಅವರಿಗೆ ಇಷ್ಟ ಆಗುವಂತಹ ಸಾಂಗ್ ಪಿಕಾಬು. ಸೊ ನಾನು ಊಹೆ ಮಾಡ್ಕೊಂಡಿರೋ ಪ್ರಕಾರ ಈ ಒಂದು ಸಾಂಗ್ ಟಿಕೆಟ್ಗೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ನೆಕ್ಸ್ಟ್ ರಿಲೀಸ್ ಆಗಿರುವ ಒಂದು ಸಾಂಗ್ ಏನು ಅಂತ ಹೇಳಿದ್ರೆ ಅದೇ ಆರದ ಗಾಯ, ಅದರದ್ದೇ ಏನು ಸೋಲ್ಫುಲ್ ವರ್ಷನ್. ಸೊ ಇದು ಕೂಡ ವಿಶಾಲ್ ಮಿಶ್ರಾ ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದೊಂದು ಏನು ಅವರ ಈ ಸಾಂಗ್ ಅಲ್ಲಿ, ಈ ಒಂದು ಆಲ್ಬಮ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಒಂದೊಂದು ಡಿಫ್ರೆಂಟ್ ಲೇಯರ್ಡ್ ಸಾಂಗ್ಗಳನ್ನ ಡಿಫ್ರೆಂಟ್ ಆಗಿ ಹಾಡು ಹೇಳಿದ್ದಾರೆ. ಇನ್ನು ಅದ್ರ ಜೊತೆಗೆ ಇನ್ನೊಂದು ಥೀಮ್ ಮ್ಯೂಸಿಕ್ನ ರಿಲೀಸ್ ಮಾಡಿದ್ದಾರೆ, ಅದೇ ಫಾದರ್ ಆ್ಯಂಡ್ ಸನ್ ಅನ್ನುವಂಥದ್ದು ಥೀಮ್. ಸೊ ಈ ಒಂದು ಥೀಮ್ ಬಗ್ಗೆ ನಾವು ನೋಡ್ತಾ ಹೋದ್ರೆ ಎಸ್ಪೆಷಲಿ ಇದು ಗೊತ್ತಿರೋ ಹಾಗೆ ಟಾಕ್ಸಿಕ್ ಫಾದರ್ ಆ್ಯಂಡ್ ಸನ್ ರಿವೆಂಜ್ ಸಾಗ ಅಂತ ಆಲ್ರೆಡಿ ಯಶ್ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಅದಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಸಾಂಗ್. ಇನ್ನೊಂದೇನು ಅಂತ ಹೇಳಿದ್ರೆ ರವಿ ಬಸ್ರೂರ್ ಅವರು ಮ್ಯೂಸಿಕ್ ಮಾಡಿರೋದು. ರವಿ ಬಸ್ರೂರು ಮತ್ತು ಅವರ ಮ್ಯೂಸಿಕ್ ಅವ್ರ ಎರಡು ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಈಗ ಆಲ್ರೆಡಿ ಯಶ್ ಅವರಿಗೆ ರಾಕಿ ಬಾಯ್ ಅನ್ನೋ ಒಂದು BGM ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಇದನ್ನು ಕೊಟ್ಟಿದ್ದೆ ರವಿ ಬಸ್ರೂರ್ ಅವರು. ಸೊ ನಾನು ಹೇಳ್ತೀನಿ ರವಿ ಬಸ್ರೂರು ಮತ್ತು ಯಶ್ ಈ ಎರಡು ಕಾಂಬೋ, ಆ ಒಂದು ಕಾಂಬೋನ ನಾವು ನೋಡ್ತಾ ಹೋದ್ರೆ ಡಿಫ್ರೆಂಟ್ ಆಗಿರೋ ಕಾಂಬೋ ಜೊತೆಗೆ ಹಿಟ್ ಕಾಂಬೋ ಅಂತಾನೆ ಹೇಳ್ಬೋದು. ಅಷ್ಟೊಂದು ಯಶ್ ಅವರ ಆರವನ್ನ ತುಂಬಾ ಚೆನ್ನಾಗಿ ತೋರಿಸೋದು ಅಂತ ಹೇಳಿದ್ರೆ ರವಿ ಬಸ್ರೂರು ಅವರ ಮ್ಯೂಸಿಕ್ ಅಂತ ನಾನು ಅನ್ಕೋತೀನಿ. ಸೊ ಅಷ್ಟು ಚೆನ್ನಾಗಿ ಫಾದರ್ ಆ್ಯಂಡ್ ಸನ್ ಅನ್ನೋ ಒಂದು ಥೀಮ್ ಮ್ಯೂಸಿಕ್ ಕೂಡ ಚೆನ್ನಾಗಿ ಬಂದಿದೆ. ಅದರ ಜೊತೆಗೆ ಇದ್ದಿದ್ದು ಬ್ಲಡ್ ಆನ್ ಬ್ಲಡ್, ಇದು ಕೂಡ ಅಷ್ಟೇ ರವಿ ಬಸ್ರೂರ್ ಅವರ ಮ್ಯೂಸಿಕ್. ರವಿ ಬಸ್ರೂರ್ ಅವರು ಕೂಡ ಈ ಒಂದು ಮ್ಯೂಸಿಕಲ್ಲಿ ಆ್ಯಂಡ್ ಈ ಒಂದು ಥೀಮ್ ಸಾಂಗ್ ಏನಿದೆ, ಈ ಥೀಮ್ ಮ್ಯೂಸಿಕ್ ಏನಿದೆ ತುಂಬಾ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ನನಗೆ ಬಹಳಷ್ಟು ಇಷ್ಟ ಆಗಿದ್ದು ಫಾದರ್ ಆ್ಯಂಡ್ ಸನ್ ಮ್ಯೂಸಿಕ್ ಥೀಮ್. ಯಾಕಂತ ಹೇಳಿದ್ರೆ ಆ ಒಂದು ಥೀಮ್ ಮ್ಯೂಸಿಕ್ ಈ ಒಂದು ಪರ್ಟಿಕ್ಯುಲರ್ ಸಿನಿಮಾಗೆ ಬಹಳಷ್ಟು ಚೆನ್ನಾಗಿ ಒಪ್ಪುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಯಶ್ ಮತ್ತೆ ರವಿ ಬಸ್ರೂರ್ ಕಾಂಬನ್ನ ನಾವು ಏನು ಹೇಳ್ತೀವಿ ಹಿಟ್ ಕಾಂಬೋ ಅಂತ ಅದಕ್ಕೇ ಹೇಳೋದು. ತುಂಬ ಡಿಫ್ರೆಂಟ್ ಆಗಿ ಮಾಡ್ತಾರೆ. ರವಿ ಬಸ್ರೂರ್ ಅವರ ಬಗ್ಗೆ ನಾವು ಹೇಳೋ ಮಾತೇ ಇಲ್ಲ. ಅಷ್ಟೊಂದು ಚೆನ್ನಾಗಿ ಅವರ ಮ್ಯೂಸಿಕ್ಗಳಿರ್ತವೆ, ಅಷ್ಟೊಂದು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳನ್ನ ಅವ್ರು ಕೊಡ್ತಾರೆ ಪ್ರತಿಯೊಂದು ಮೂವೀಸ್ಗೂ. ಆ ಪ್ರತಿಯೊಂದು ಮೂವೀಸ್ ಕೂಡ ಆ ಒಂದು ಸಾಂಗ್ಗಳು ಕೂಡ ಭಾಳಷ್ಟು ಹಿಟ್ ಆಗ್ತವೆ. ಸೊ ಇಲ್ಲೂ ಕೂಡ ಅಷ್ಟು ರವಿ ಬಸ್ರೂರ್ ಅವರ ಒಂದು ಮ್ಯಾಜಿಕನ್ನು ನಾವು ನೋಡ್ತೀವಿ. ಒಟ್ಟಿನಲ್ಲಿ ನಾನು ಇಡೀ ಆಲ್ಬಮ್ ಬಗ್ಗೆ ಹೇಳೋದಾದರೆ ಒಂದು ರೀತಿ ಬಹಳಷ್ಟು ವಿಭಿನ್ನ ಇಮೋಷನ್ಸನ್ನು ತೋರಿಸಿರುವಂತಹ ಒಂದು ಸಾಂಗ್ಗಳಿದೆ. ಅದರ ಜೊತೆಗೆ ಡಿಫ್ರೆಂಟ್ ವಾಯ್ಸಸ್ ಇದೆ. ಅದರಲ್ಲೂ ವಿಶಾಲ್ ಮಿಶ್ರಾ ಅವರ ವಾಯ್ಸ್ ಮಾಡ್ಯುಲೇಷನ್ಗೆ ಆಲ್ಮೋಸ್ಟ್ ಈಗ ಎಲ್ಲರೂ ಫಿದಾ ಆಗಿದ್ದಾರೆ. ಅಷ್ಟು ಚೆನ್ನಾಗಿ ಒಂದೊಂದು ಸಾಂಗಲ್ಲೂ ಅವರ ವಾಯ್ಸ್ ಮಾಡ್ಯುಲೇಷನ್ನ ನಾವು ಗಮನಿಸ್ತೇವೆ. ಅದರ ಜೊತೆಗೆ ಎಸ್ಪೆಷಲಿ ಲಿರಿಕ್ಸ್ ಕೂಡ ಅಷ್ಟೇ. ಯೋಗರಾಜ್ ಭಟ್ ಅವರು, ಆಯ್ರಾ ಉಡುಪಿ, ಅದ್ರ ಜೊತೆಗೆ ಪ್ರಮೋದ್ ಮರವಂತೆ, ಒಂದೊಂದು ಸಾಂಗ್ಗಳು ಕೂಡ ಒಂದೊಂದು ರೀತಿ ಇದೆ, ಒಂದೊಂದು ಎಮೋಷನ್ಸ್ನ ತೋರಿಸ್ತಾ ಇದೆ. ಎಸ್ಪೆಷಲಿ ಯೋಗರಾಜ್ ಭಟ್ ಅವರ ಈ ರೀತಿಯ ಲಿರಿಕ್ಸ್ಗಳೇನಿದ್ದಾವೆ ತುಂಬ ಬೇಗ ಎಲ್ರಿಗೂ ನಾಟುತ್ತೆ. ಅಷ್ಟು ಚೆನ್ನಾಗಿ ವರ್ಡ್ ಪ್ಲೇ ಮಾಡಿದ್ದಾರೆ. ಸೊ ಒಂದು ರೀತಿ ಟಾಕ್ಸಿಕ್ ಸಿನಿಮಾದ ಹಾಡುಗಳನ್ನ ನೋಡ್ತಾ ಹೋದರೆ ಒಂದಕ್ಕೊಂದು ವಿಭಿನ್ನ, ಒಂದಕ್ಕೊಂದು ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.